ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಮೆಲ್ರಿಗೂ ಏನು ಅಭ್ಯಂತರ ಇಲ್ಲ ಅಂದರೆ ನಾನೊಂದೆರಡು ಮಾತು ಮಾತಾಡ್ಬೋದಾ? ಎರಡು ಏನು 8 ಮಾತು ಮಾತಾಡು. ಇವತ್ತು ನಿನ್ನ ಬರ್ತ್ಡೇ ತಾನೇ. ಇಷ್ಟು ವರ್ಷದಲ್ಲಿ ನನ್ನ ಹುಟ್ಟುಹಬ್ಬನ ಇಷ್ಟು ಜೋರಾಗಿ ಯಾವತ್ತೂ ಆಚರಿಸ್ಕೊಂಡಿರಲಿಲ್ಲ. ನೀವೆಲ್ಲ ಹೀಗೆ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ನನಗೆ ಬರೀ ಖುಷಿಯೊಂದೇ ಆಗ್ತಿಲ್ಲ, ನಾನು ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ನನ್ನವರು ಅಂತ ತುಂಬ ಜನ ಇದ್ದಾರೆ ಅನ್ನೋ ಸಮಾಧಾನ ಸಿಗ್ತಾ ಇದೆ. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ವಿಡಿಯೋ ಯಾಕೆ ಮಾಡ್ತಿದ್ಯಾ ಸಿರಿ? ಸಮಸ್ಯೆ ಕಳ್ಸೋಕ್ಕೆ ಅವನಿಲ್ವಲ್ಲ, ತುಂಬ ಮಿಸ್ ಮಾಡ್ಕೋತಿದ್ಯಾ? ನೆಗೆದು ಬಿತ್ತು. ನಿನ್ನ ಥ್ಯಾಂಕ್ಸು ಇಲ್ಲಿ ಯಾರಿಗೂ ಬೇಕಾಗಿಲ್ಲ. ನೋಡು, ಕರೆದಾಗಲಿಲ್ಲ, ನೀನು ಮನೆಗೆ ಸೀನಿಯರ್ ಕ್ಲಬ್ಗೆ ಬಾ, ಅಷ್ಟು ಸಾಕು. ಸೋಗಲಾಡಿ. ಚಪ್ಪಲೆಗಳ ತಗೋ, ನಿನ್ನ ಬರ್ತ್ಡೇಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಅಯ್ಯೋ, ಇದೆಲ್ಲ ಯಾಕೆ? ನೀನು ಹಾಗೆಲ್ಲ ಮಾತಾಡೋ ಹಾಗಿಲ್ಲ. ನನ್ನ ಬರ್ತ್ಡೇಗೆ ನೀನು ಕೊಟ್ಟಾಗ ನಾನು ಏನೂ ಪ್ರಶ್ನೆ ಕೇಳದೆ ತಗೊಂಡೆ ತಾನೆ? ತಗೋ. ಥ್ಯಾಂಕ್ ಯು. ಮೊದಲು ಗಿಫ್ಟ್ ಓಪನ್ ಮಾಡು. ಕ್ಯಾಮರಾ? ನನಗೆ ಯಾರ ಋಣನೂ ಬೇಡ, ಅದಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ. ಅಲ್ಲ ದತ್ತ, ಇದು ತಮಾಷೆ ಮಾಡಿದೆ. ಇದು ನಿನಗೆ ಸೇರಬೇಕಾದ ಕ್ಯಾಮ್ರಾ, ಇಟ್ಕೊ. ನಿನ್ನ ನನ್ನ ಪರಿಚಯ ಆಗಿದ್ದೆ ಈ ಕ್ಯಾಮರಾದಿಂದ. ನೀನು ಆವತ್ತು ನಮ್ಮ ಮನೆಗೆ ಈ ಕ್ಯಾಮರಾ ತಗೊಳ್ಳೋದಕ್ಕೆ ಬರದೇ ಇದ್ದಿದ್ರೆ ನಿನ್ನನ್ನು ನಾನು ಚಪ್ಪಲಿ ಕಳ್ಳ ಅಂತಲೇ ತಿಳ್ಕೊತಾ ಇದ್ದೆ. ಅಲ್ಲದೆ ಈ ಗ್ರೇಟ್ ದತ್ತನ ಪರಿಚಯನೂ ನಿನಗಾಗ್ತಾ ಇರಲಿಲ್ಲ. ತಮಾಷೆ ಬಿಟ್ಟು ಹೇಳ್ತಾ ಇದ್ದೀನಿ, ನಿನ್ನಂಥ ಒಳ್ಳೆ ವ್ಯಕ್ತಿ ಪರಿಚಯ ಆಗಿದ್ದು ನಮ್ಮೆಲ್ಲರ ಸೌಭಾಗ್ಯ. ಎಷ್ಟೇ ಹೆಸರು ಮಾಡಿದ್ರು, ಎಷ್ಟೇ ಸಂಪಾದನೆ ಮಾಡಿದ್ದು, ನಮ್ಮೆಲ್ಲರ ಜೊತೆಯಲ್ಲಿ ನಮ್ಮವನಾಗಿರ್ತೀಯ. ಎಲ್ಲರ ಕಷ್ಟಕ್ಕೂ ನೆರವಾಗ್ತೀಯ. ನಿನ್ನ ಪರಿಚಯ ಆದಮೇಲೆ ನಮ್ಮೆಲ್ಲರ ಜೀವನ ಮತ್ತಷ್ಟು ಚೆನ್ನಾಗಾಗಿದೆ ಅಂತ ನನ್ನ ಭಾವನೆ.
ನಮ್ಮ ಜೀವನದ ಸುಂದರ ಕ್ಷಣಗಳನ್ನು ಸೆರೆ ಹಿಡೀಲಿ ಅಂತಾನೆ ನಿನಗೆ ಈ ಕ್ಯಾಮ್ರಾನ ನಾನು ಕೊಡ್ತಿರೋದು. ಚಪ್ಪಲಿ ಕಣ, ಈ ಕ್ಯಾಮ್ರಾಗೆ ನಿಜವಾದ ಹಕ್ಕುದಾರ ನೀನು. ಈ ಕ್ಯಾಮ್ರಾ ತುಳಸಿಯವ್ರ ಪಾಲಿಗೆ ಒಂದು ಇಮೋಷನ್ ಅಂತ ನಮ್ಗೆ ಗೊತ್ತು. ಅದಕ್ಕೆ ನೋವಾಗೋ ಹಾಗೆ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಅಯ್ಯೋ, ನಮ್ಮ ಅಪ್ಪನ ಕ್ಯಾಮ್ರಾನ ಯಾರ್ಯಾರಿಗೋ ಕೊಡೋಕ್ಕೆ ಇವ್ರು ಯಾರು? ನಮ್ಮ ಪರ್ಮಿಷನ್ನು ಕೇಳಬೇಕು ತಾನೆ. ನಾನೊಬ್ಬನೇ ಗಿಫ್ಟ್ ಕೊಟ್ರೆ ಮುಗೀತಾ? ತುಳಸಿ, ನೀನು ತಂದಿದ್ದೀಯಲ್ಲ, ಕೊಡು. ಹುಟ್ಟುಹಬ್ಬದ ಶುಭಾಶಯಗಳು. ಇದು ನಮ್ಮೆಲ್ಲರ ಕಡೆಯಿಂದ. ಥ್ಯಾಂಕ್ ಯು ತುಳಸಿ ಅವರೇ. ಬಟ್ ಇದೆಲ್ಲ ಯಾಕೆ? ಮಾಧವ್ ಸರ್, ಅಮ್ಮ ಏನು ತಂದಿದ್ದಾರೆ ನೋಡಲ್ವಾ? ನಮಗಂತೂ ನೋಡೋ ಕ್ಯೂರಿಯಾಸಿಟಿ ಇದೆ. ಅಲೆ, ಇದು ಮಾವ ಆಲ್ಬಮ್ ಅಲ್ಲಿ ಹಾಕಿದ್ರು ಅಲ್ವಾ? ಚೆನ್ನಾಗಿದೆ. ಥ್ಯಾಂಕ್ ಯು ತುಳಸಿ ಅವರೇ. ದತ್ತಣ್ಣ, ಇಷ್ಟೇನಾ? ಕುಟುಂಬ ಅಂದರೆ ಪಾರ್ಟಿ ಗೀಟಿ ಏನಿಲ್ವಾ? ನಿನ್ನ ಪ್ರಕಾರ ಪಾರ್ಟಿ ಅಂದರೆ ಏನು ಅಂತ ಗೊತ್ತಾಯಿತು. ಅದೆಲ್ಲ ಇಲ್ಲಿಲ್ಲ. ನನ್ನ ಪ್ರಕಾರ ಪಾರ್ಟಿ ಅಂತಂದರೆ ಹಾಡು, ಹರಟೆ, ಆಟ, ಪಾಠ. ಒಪ್ಪಿಗೆನಾ ನಿಂಗೆ? ನಾನು ಅದನ್ನೇ ಹೇಳಿದ್ದತ್ತಣ್ಣ, ಆಟ ಪಾಠ. ಶೇಷು ಅಂಕಲ್, ಮುಂದಿನ ಪ್ರೋಗ್ರಾಮ್ ಬಗ್ಗೆ ನಾನು ಪೂರ್ಣಿ ಮಾತಾಡಿದೀವಿ. ಶುರು ಮಾಡೋಣವಾ? ಓ, ನಾವು ರೆಡಿ. ಎಲ್ಲ ಮುಗೀತು, ಹೋಗಿ ಮಲ್ಕೊಳ್ಳೋಣ ಅಂದರೆ ಮತ್ತೇನಿವ್ರದು? ನೀನಿನ್ನೂ ತಿಳ್ಕೊಳ್ಳೋದು ತುಂಬ ಇದೆ ಸಂಧ್ಯಾ. ಇಲ್ಲಿ ಇವ್ರು ಯಾರು ಮೊದಲಿನ ಥರ ಇಲ್ಲ, ಎಲ್ಲ ಬದಲಾಗಿದ್ದಾರೆ. ದೀಪಿಕಾ, ದೀಪಿಕಾ, ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲ. ಈಗಷ್ಟೇ ನಿದ್ದೆ ಆಗ್ತಿತ್ತು.
ಅದ್ಯಾವ ಶನಿನೋ ಬಂದಿದ್ದು. ಅತ್ತೆ, ಅದು ನಾನು ನಿದ್ದೆಯಲ್ಲಿ ಸಾರಿ. ಚೆನ್ನಾಗಿ ನಿದ್ದೆ ಬಂದಿತ್ತೇನೋ ಪಾಪ. ಹ್ಞೂ ಅತ್ತೆ. ಈ ಮನೆಗೆ ಬಂದಿರು ಅಂದಿದ್ದು, ಪೂರ್ಣಿ ರೂಮಲ್ಲಿ ಇರು ಅಂದಿದ್ದು ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಅಂದ್ಕೊಂಡಿದ್ಯಾ, ಅಥವಾ ಹಾಲಿಡೇ ಎಂಜಾಯ್ ಮಾಡ್ಕೊಂಡಿರ್ಲಿ ಅಂತ ಅಂದ್ಕೊಂಡಿದ್ಯಾ? ಸಾರಿ, ಐ ಆಮ್ ಸೋ ಸಾರಿ ಅತ್ತೆ. ಪೂರ್ಣಿ ಎಲ್ಲೋ ಹೋದ್ಲು ಅಂತ ಕೂಲಾಗಿ ಹೇಳ್ಕೊಂಡು ಮಲ್ಕೊಂಡ್ಬಿಟ್ಟಿಯಲ್ಲ. ಅವಳು ಎಲ್ಲಿ ಹೋದ್ಲು, ಯಾಕೆ ಹೋದ್ಲು ಅಂತ ಕ್ಯೂರಿಯಾಸಿಟಿನೂ ಇಲ್ವಾ ನಿಂಗೆ? ಅದು ಅತ್ತೆ, ನಾಳೆ ಏನು ವಿಶೇಷ ಅಂತ ಗೊತ್ತಾ ನಿನಗೆ? ನಾಳೆ ಏನು? ನಾಳೆ ಏನಾದರೂ ಫೆಸ್ಟಿವಲ್ಲಾ? ನೀನು ಈ ಮನೆಗೆ ಬಂದಿದ್ದು ಯಾವಾಗಲೂ ಅಭಿ ಹಿಂದೆ ಸುತ್ಕೊಂಡಿರೋದಕ್ಕಲ್ಲ, ಮಾಡೋದಕ್ಕೆ ತುಂಬ ಟಾಸ್ಕ್ಗಳಿವೆ, ಗೊತ್ತು ತಾನೆ? ನಾಳೆ ಭಾವನ್ ಬರ್ತ್ಡೇ. ಓ ಅಂದರೆ ನೀನೇನು ಮಾಡಬೇಕು ಅಂತ ಯೋಚನೆ ಮಾಡಿ. ಈಗ 2 ಟೀಮ್ ಆಗಿದೆ. ಈ ಆಟದ ಹೆಸರು ಡಮ್ ಶರಡ್ಸ್ ಅಂತ. ಈ ಆಟ ಹೇಗಿರುತ್ತೆ ಅಂದ್ರೆ, ಅಯ್ಯ, ಇದೆಲ್ಲ ನಾನು ಬಾಲ್ವಾಡಿನಲ್ಲೇ ಆಡಿದ ಆಟಗಳು, ನನಗೆ ಗೊತ್ತಿಲ್ವಾ? ಹೌದಾ? ಈ ಬೌಲಲ್ಲಿ ಒಂದಷ್ಟು ಚೀಟಿಗಳಿರುತ್ತೆ. ಆ ಚೀಟಿನಲ್ಲೇ ಒಂದಷ್ಟು ಸಿನಿಮಾಗಳ ಹೆಸರು ಬರೆದಿರ್ತಾರೆ. ಅದನ್ನು ನೋಡಿ ಅದು ಯಾವ ಸಿನಿಮಾ ಅಂತ ನಾವು ಮೂಕಾಭಿನಯ ಮಾಡಬೇಕು, ಅಷ್ಟೇ ಅಲ್ವಾ? ಪರವಾಗಿಲ್ವೇ, ದತ್ತಣ್ಣ ಇವೆಲ್ಲ ತಿಳ್ಕೊಂಡಿದ್ದಾರೆ. ನಂಗೆ ಇದೇನು ಗೊತ್ತೇ ಇರಲಿಲ್ಲ. ಅಯ್ಯ, 3 ಹೊತ್ತು ಟಿ ವಿ ನೋಡಲ್ವಾ? ಅಲ್ಲಿ ಟಿ ವಿಲಿ ನೋಡಿರ್ತಾನೆ, ಇಲ್ಲಿ ಬಾಲ್ ಹೊಡಿ ಅಂತ ಕತೆ ಹೊಡಿತಿದ್ದಾನೆ ಅಷ್ಟೇ. ಬೇಗದ ಬೇತು. ಈ ಶೇಷು ಯಾವಾಗಲೂ ಹೀಗೆ, ನನ್ನ ಕಂಡ್ರೆ ಹೊಟ್ಟೆ ಗುರಿ. ನೀ ಶುರು ಮಾಡ್ಕೊಮ್ಮ. ಎಲ್ರು ರೆಡಿನಾ? ಸೊ ಮೊದಲು ನಮ್ಮ ಬರ್ಡೇ ಬಾಯ್ ಇರೋ ಟೀಮ್ನೇ ಆಡ್ಸೋಣ, ಅಂದ್ರೆ ನಮ್ಮ ಮಾವ ಇರೋ ಟೀಮ್. ಯಾರು ಬರ್ತೀರಾ ಮೊದಲು? ಅಮ್ಮ. ಅಶ್ವ, ನಾನಾ? ಹೌದು ಹೌದು, ನಮ್ಮ ತುಳಸಿನೇ ಬರ್ತಾಳೆ. ಅಮ್ಮ, ನನಗಿದೆಲ್ಲ ಅಭ್ಯಾಸ ಇಲ್ಲ. ಹೌದು ತುಳಸಿಯವರೇ, ನೀವು ಮೂಕಾಭಿನಯ ಮಾಡಿ ನಾವು ಯಾವ ಮೂವಿ ಅಂತ ಗೆಸ್ ಮಾಡ್ತೀವಿ. ಬನ್ನಿ, ಪರವಾಗಿಲ್ಲ, ಬನ್ನಿ, ನಿಮ್ಮ ಕೈಲಾಗತ್ತೆ, ಬನ್ನಿ. ಕಮ್ ತುಳಸಿ, ಬನ್ನಿ ಅಮ್ಮ, ತುಳಸಿ, ತುಳಸಿ. ತುಳಸಿನಾ? ಅಮ್ಮ, ತಾಯಿ. ನಾನು ನೀನು ನನ್ನ ನಿನ್ನ ಪ್ರೇಮ ಕತೆ
ನಿನ್ ಬಿಟ್ರೆ ನನ್ ಗತಿ ಇಲ್ಲ. ನಾನಿನ್ನ ಮರೆಯಲಾರೆ. ಸರಿಯಾಗಿದೆ. ಸಿರಿ, ನಮ್ಮ ತುಳಸಿ ಬರಲ್ಲ ಅಂತ ಇಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ಲಲ್ವಾ? ಮಾಧವ್ ಸರ್ ಕೂಡ ಇಷ್ಟು ಬೇಗ ಊಹೆ ಮಾಡಿದ್ರು ಅಲ್ವಾ? ನಿದ್ದೆ ಮಾಡಿಲ್ವಾ? ನನ್ನ ನಿದ್ದೆ ಕೆಡಿಸಿ ನೀವು ಹಾಯಾಗಿ ನಿದ್ದೆ ಮಾಡ್ತೀರಾ ಅಂದ್ಕೊಂಡ್ರೆ ನೀವು ನಿದ್ದೆ ಮಾಡಿಲ್ವಾ? ಮಾಡೋದಕ್ಕಾಚೆ ಬೇಕಾದಷ್ಟು ಕೆಲಸ ಇದೆ. ಆದರೆ ಎಲ್ಲದಕ್ಕಿಂತ ಮುಂಚೆ ಆ ತುಳಸಿ ಯಾರು ಅಂತ ತಿಳ್ಕೊಳ್ಬೇಕು. ಆದರೆ ಧೈರ್ಯವಾಗಿ ಮನೆಯಿಂದ ಆಚೆ ಹೋಗದೆ ಇರೋ ಥರ ಮಾಡಿಬಿಟ್ಟಿದಾರಲ್ಲ ಇವರು. ಹುಟ್ಟದ ಹಬ್ಬಕ್ಕೆ ಆಚೆ ಹೋಗಿದ್ದಾರೆ ಅನ್ನೋದೇನು ನಿಜ. ಆದರೆ ನಾನು ಗೆಸ್ ಮಾಡಿದ ಹಾಗೆ ಅವರು ತುಳಸಿ ಜೊತೆ ಆಚರಣೆ ಮಾಡ್ತಿದ್ರೆ ನಾನು ಅಂದ್ಕೊಳ್ಳೋದಕ್ಕಿಂತ ಇನ್ನೂ ಜಾಸ್ತಿ ಹತ್ತಿರ ಆಗ್ತಿದ್ದಾರೆ ಇಬ್ಬರು. ನಾನು ಗೆಸ್ ಮಾಡಿದ ಹಾಗೆ ಅವರು ತುಳಸಿ ಜೊತೆನೆ ಸೆಲಿಬ್ರೇಷನ್ ಮಾಡ್ತಿದ್ದಾರೆ ಅಂತಾದರೆ ಅವರಿಬ್ಬರು ತುಂಬ ಜಾಸ್ತಿನೇ ಹತ್ತಿರ ಆಗ್ತಿದ್ದಾರೆ ಅಂತ ಅರ್ಥ ತಾನೆ? ಭಾವ ಪೂರ್ಣಿ ತುಳಸಿಗೆ ತುಂಬ ಹತ್ತಿರ ಆಗ್ತಿದ್ದಾರೆ ಅಂದರೆ ನನ್ನ ಕಂಟ್ರೋಲಿಂದ ತುಂಬ ದೂರ ಹೋಗಿದ್ದಾರೆ ಅಂತ ತಾನೇ ಅರ್ಥ. ಛೇ, ಹಾಗೇನೂ ಆಗಿರಲ್ಲ. ನಾನೇ ತುಂಬ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಅನ್ಸುತ್ತೆ. ಕಾಗೆ ಅಂತಿರ್ಬೇಕು. ಗೂಬೆ ಕೋತಿ ಎರಡೇ ವರ್ಡ್ ಹೇಳ್ತಿದ್ದೀರಾ? ಏನ್ ದತ್ತಣ್ಣ, ಈ ವಯಸ್ಸಿನಲ್ಲಿ ಲೈನ್ ಹೊಡಿತಿದೀಯಾ? ಹಾಂ ದತ್ತಣ್ಣ, ನನಗೆ ಗೊತ್ತಾಯ್ತು. ಭೂಪತಿ ಗಂಡು ಅಂತ ತಾನೇ? ಕರಡು ರೇಖೆ ಇರ್ಬೇಕಲ್ವಾ ಪುಟ್ಟಿ? ಇಸ್ ಕರೆಕ್ಟ್. ಹೇಗದು ಬಿತ್ತು? ಇವರು ಗೊತ್ತಾಯ್ತು, ನಿಮಗೆ ಗೊತ್ತಾಗ್ಲಿಲ್ವಾ? ತಾತ ಮಾತಾಡುವ ಹಾಗಿಲ್ಲ. ನಿಮ್ಮ ಹತ್ರ ಆಗಲ್ಲ ಅಂದ್ರೆ ಹೇಳಿ ಹೋಗ್ಬೋದು ಅಷ್ಟೇ. ಆಗಲ್ವಾ? ಈ ದತ್ತನ ಅಭಿನಯನ ಅರ್ಗಿಸ್ಕೊಳ್ಳೋದಕ್ಕೆ ಇವ್ರು ಯಾರಿಗೂ ಆಗಲಿಲ್ಲ. ಅದಕ್ಕೆ ನನ್ನ ಬದಲು ಬೇರೆ ಯಾರು ಬರ್ತಾರೆ. ತಗೋ. ತಾತನ್ ಬಂದಿದ್ದ ಹೆಸರು ಗರುಡ ರೇಖೆ.
ಅಷ್ಟು ನೀಟಾಗಿ ಆ್ಯಕ್ಟ್ ಮಾಡಿದ್ರು ಗೊತ್ತಾಗ್ಲಿಲ್ವಲ್ಲ ನಿನಗೆ. ನೀವಿನ್ನೂ ಟ್ರೈ ಮಾಡ್ಬೋದಿತ್ತು ತಾತ, ನಾವು ಹೇಳ್ತಿದ್ವಿ. ನೆಗದು ಬಿತ್ತು. ನೀನು ಯೋಚನೆ ಮಾಡಿ ಉತ್ತರ ಕೊಡೋದ್ರೊಳಗೆ ನಮ್ಮ ಚಪ್ಪಲಿ ಕಳ್ಳನ್ ಇನ್ನೊಂದು ಬರ್ತ್ಡೇ ಬಂದ್ಬಿಟ್ಟಿರೋದು. ಓಕೆ ಓಕೆ, ಇದು ಲಾಸ್ಟ್ ರೌಂಡ್. ಬರ್ಡೇ ಬಾಯ್ ಅವರು ಸರಿಯಾದ ಆನ್ಸರ್ ಹೇಳಿದ್ರೆ ಅವ್ರು ಗೆಲ್ತಾರೆ, ಹೇಳಿಲ್ಲ ಅಂದ್ರೆ ಇದು ಟೈ ಆಗತ್ತೆ. ಈಗ ನಿಮ್ ಟೀಮಿಂದ ಯಾರು ಬರ್ತೀರಾ? ಬರ್ತ್ಡೇ ಬಾಯ್ ಎಲ್ಲೇ ಇದಾರಲ್ಲ ಮಾಧವ್ ಸರ್, ನೀವೇ ಹೋಗಿ. ಬಾ 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 ಬಾ